ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಅನೇಕ ರೀತಿಯ ವಿಡಿಯೋಗಳನ್ನು, ವಾಸ್ತವಗಳನ್ನು ಅಥವಾ ಕಲ್ಪನೆಗಳನ್ನು, ವಿವಾದಗಳನ್ನು ಏನೇನು ಹಾಕ್ತಾ ಬಿಡ್ತಾನೆ ಇದ್ದಾರೆ. ಅದೊಂದು ಇಶ್ಯೂ ಇವತ್ತು ಕರ್ನಾಟಕದ ಜ್ವಲಂತ ಇಶ್ಯೂ ಆಗಿ ಹೋಗ್ಬಿಟ್ಟದು ನಮ್ಮ ಯೂಟ್ಯೂಬರ್ಸ್ಗಳಿಗೆ. ಮತ್ತು ಅದೇ ಕಾಲಕ್ಕೆ ನಮ್ಮ ಮಾಸ್ ಮೀಡಿಯಾದರೂ ಸಹ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಈ ನೆಲಗಟ್ಟಿನಲ್ಲಿ ಇವತ್ತೊಂದು ಹೊಸ ವಿಷಯನು ಒಬ್ಬ ನಮ್ಮ ತಿಮರೋಡಿಯವರು ಈಗೇನು ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಅದನ, ಮಾಸ್ಕ್ ಮನುಷ್ಯ ಇದ್ದಾನ, ಆ ಚಿನ್ನಯ್ಯ 2023 ಇವ್ರಿಗೆ ಭೇಟಿಯಾಗಿ ಇವ್ರ ಜೊತೆ ಮಾತಾಡಿದ್ದು, ಜೊತೆಗೆ ಅವ್ರು ಹೇಳ್ತೀನೂ ಇದ್ದಾರಲ್ಲ ನಮ್ಮ ಚಿನ್ನಯ್ಯನ ಹೇಳ್ತಿ. ಅವ್ರು ಮಾತಾಡಿದ್ದು ವಿಡಿಯೋ ಬಿಟ್ಟಿದ್ದಾರೆ. ಇವತ್ತಂದ್ರೆ 2 ಬಿಟ್ಟಿದ್ದಾರೆ. ಅದನ್ನು ಈಗ ಯಾಕೆ ಬಿಟ್ಟರು ಅಂತ ಒಂದು ಸಂಶಯ. ಯಾಕೆಂದರೆ ತಿಮ್ರೋಡಿಯವರು ಮತ್ತು ಮಠಣ್ಣವರು ಬಹಳ ಪ್ರಮುಖರು ಈ ಒಂದು ಸೌಜನ್ಯ ಕೇಸಿನ ವಿಷಯದಲ್ಲ. ಸೌಜನ್ಯಾಳ ಕೇಸ್ ಇವತ್ತು ಏನಾದರೂ ಜೀವಂತ ಉಳಿದಿದ್ರೆ ಅವರ ಸಾಹಸ ಅದರಲ್ಲಿ 2 ಮಾತಿಲ್ಲ, ಬುದ್ಧಿವಂತಿಕೆ. 2023 ಅಂದರೆ ಇಲ್ಲಿ ಬರಲಾರದ ಈ ಮಾಸ್ಕ್ ಮ್ಯಾನ್ ಬರೋಕ್ಕಿಂತ ಪೂರ್ವದಲ್ಲೇ ನಡೆದಂಥ ಒಂದು ಸಂಭಾಷಣೆ, ಆ ಪೂರ್ವದಲ್ಲಿ ಬಂದು ಭೇಟಿಯಾಗಿ ಮಾತಾಡಿದಂಥದ್ದು. ಮತ್ತು ಚಿನ್ನಯ್ಯ ಆ ಊರು ಬಿಟ್ಟು ಹೋಗಿದ್ದು ಸತ್ಯ, 3 ಲಕ್ಷ ರೂಪಾಯಿನ ಕೊಟ್ಟು ಓಡಿಸಿದ್ದು ಮಾಡಿದ್ದು ಬೆದರಿಗೆ ನಾನು ಹೋದ್ನಿ ಅನ್ನುವಂಥ ಮಾತು ಈ ವಿಡಿಯೋದಲ್ಲಿ ಸ್ಪಷ್ಟ ಆಗ್ತಾ ಹೋಗ್ತದೆ. ಅಂದ್ರೆ ಇದನ್ನು ಈಗ ಬಿಡುಗಡೆ ಮಾಡೋ ಉದ್ದೇಶ ಏನಂತ. ಯಾಕಂದರೆ ಈಗಾಗಲೇ ಚಿನ್ನಯ್ಯ ಬಂದಾಯಿತು, ಬೋರ್ಡೆ ತಂದಾಯಿತು, ಹೇಳಿದ್ದಾಯಿತು, 15 ಸ್ಪಾಟ್ಗಳೆಲ್ಲ ತೋರಿಸಿದ್ದಾಯಿತು. ಅದ್ರ 1-2 ಕಡೆ ಅಡ್ಮಿಟ್ ಉಳಿದ್ರೆ ಅಲ್ಲಿ ಸಿಗಲಿಲ್ಲ ಮೂಳೆಗಳು. ನಂತರದಲ್ಲಿ ಇಲ್ಲ ನನಗೂ ಇಂಥವರು ತಿಮ್ರೋಡಿ ಅಂಥವರು ಮತ್ತು ಮಟ್ಟಣ್ಣವ್ರು ಅಂತ ನನಗೆ ನೇಮಿಸಿದರು, ನಾನು ಹೇಳಿದ್ದೆಲ್ಲ ಸುಳ್ಳು ಅನ್ನೋರಿಗೆ ಮಾತಾಡಿದ್ದು, ಈಗ ಶಿವಮೊಗ್ಗ ಜೈಲಿನಲ್ಲಿರುವಂಥದ್ದು, ಮತ್ತು ಈಗ ಸಾಕ್ಷಿ ನಿಲ್ಲುವಂಥದ್ದು ಇವೆಲ್ಲನೂ ಗಮನಿಸಿದಾಗ ಈ ರೀತಿಯ ಏನಪ್ಪ ಈ ಒಂದು ನಮ್ಮ ಚೆನ್ನೈನಂಥ ಜನ ಅಂದರೆ ಪಾಪ ಕೆಳಜಾತಿಯಲ್ಲಿ ಹುಟ್ಟಿ ಬಂದಂಥವ್ರು, ಆ ಜನದಂಥವ್ರು ತಮ್ಮ ಮಾತನ್ನು ಬದಲಿಸಬಾರದನ್ನು ಕಾಲಕ್ಕಾಗಿ ಹಿಡಿದಿಟ್ಟಿದ್ರು ಏನೋ. ಯಾಕಂದ್ರೆ ಇವತ್ತು ಅಂದವರು ಅವರು ಏನು ದುಡ್ಡು ಕೊಟ್ಟು ಮಾಡಿ ಅವರ ತಂದಂಥವ್ರು ಷಡ್ಯಂತ್ರ ಮಾಡಿದರು, ಹಾಗೆ ಹೀಗೆ ಆರೋಪಗಳು ಈಗಾಗಲೇ ನಮ್ಮ ಗೋಧಿ ಮೀಡಿಯಾ ಅಂತ ಮಾಡ್ತಾರೆ. ಅಂದರೂ ಧರ್ಮಸ್ಥಳದ ಪರ ಇದ್ದಂಥ ಜನ ಎಲ್ಲ ಇದು ಎಲ್ಲ ಷಡ್ಯಂತ್ರಪ್ಪ, ಇದು ಮೋಸ ಮಾಡಿದರು, ಧರ್ಮಸ್ಥಳ ಹೆಸರು ಕೆಳಿಸ್ತಾ ಇದ್ದಾರೆ ಅನ್ನುವಂಥವ್ರಿಗೆ ಉತ್ತರ ಕೊಡೋ ನೆಲಗಟ್ಟಿನಲ್ಲಿ ಇವತ್ತು ತಿಮ್ರೋಡಿಯವರು ಒಂದು ಸಾಕ್ಷಿ ರೂಪದಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ನಾವೇನು ಮಾಡಿಲ್ಲಪ್ಪ, ಅವರು ಸ್ವತಃ ಹೇಳ್ಕೊಂಡಿದ್ದು ಬಂದು ನಮಗಂತೇಳಿ. ಇದು ಚಾಣಾಕ್ಷಣಳೆ. ಯಾಕಂತಂದ್ರೆ ಈಗ ಜೈಲಲ್ಲಿ ಏನೇನು ಹೇಳಿದಾನೋ, ಏನು ಬಿಟ್ಟಿದ್ದಾನೋ, SIT ಮುಂದೆ ಏನೇನು ಹೇಳಿದಾನೋ, ಏನೇನಿಲ್ಲ ರೆಕಾರ್ಡ್ ಆಗಿದ್ದು ಪ್ರತಿಯೊಂದು ಬಂದು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈ ಹೆಜ್ಜೆ ಇಡೋ ಮುಂದೆ ಭಾಳ ಎಚ್ಚರಿಕೆಯಿಂದ ಈ ನಮ್ಮ ತಿಮ್ರೋಡಿ ಜೊತೆಗೆ ಮಟ್ಟಣ್ಣವ್ರು ಇಟ್ಟಿದ್ದಾರೆ ಅನ್ನೋದು ಇವು ಸಾಕ್ಷಿಗಳು ಇವತ್ತು. ಯಾಕಂದ್ರೆ ಸತ್ಯ ಮಾತಾಡಿದ ನಾ ಎಲ್ಲಿ ಹುಡುಕಿದ್ನಿ, ಹೆಂಗೆ ಮಾಡಿದ್ನಿ, ಏನೇನು ಮಾಡಿದ್ನಿ, ನಾ ಹುಡುಗಿ ಕೆಲಸ ಏನಿತ್ತು ನಂತ, ಎಷ್ಟು ಕೊಡ್ತಿದ್ರು ಎಲ್ಲ ಅವತ್ತು ಮಾತಾಡಿದ್ದಾನೆ ಪೂರ್ತಿಯಾಗಿ. ಅವನೇ ಹೇಳಿದಂಥ ಮಾತುಗಳಂತೀವಲ್ಲ ಇವ್ರು ತಂದು ನೇಮಿಸಿದ್ದಲ್ಲ, ಅದಕ್ಕೆ ಅನುಕೂಲ ಮಾಡಿದ್ದಾರೆ ಅಷ್ಟೇ ಅವರು. ಹಂಗಾದ್ರೆ ಮಾಡಪ್ಪ, ಇದು ಮಾಡೋನು, ನೀವು ಮಾಡು, ತೋರಿಸೋರಿಗೆಲ್ಲ ಅಂತ ಮಾಡಿದ್ದಾರೆ. ಅಂದರೆ ಇದರಿಂದ ತಿಮ್ರೋಡಿ ಸೇಫರ್ ಸೈಡಿದಾಗ ಉಳಿಯುವಂಥ ಕೆಲಸವನ್ನು, ಜೊತೆಗೆ ಮಟ್ಟಿನವ್ರು ಸೇಫರ್ ಸೈಡಿನಲ್ಲಿ ಉಳಿಯುವಂಥ ಕೆಲಸವನ್ನು, ಕಾನೂನು ಹಿಡಿದಲ್ಲಿ ಸಿಗಬಾರಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇದು ಮಾಡಲೇಬೇಕಾದ್ದು. ಯಾಕಂದ್ರೆ ಎದುರಿಗೆ ಯಾರಿದ್ದಾರಪ್ಪ ಅಂದ್ರೆ ಅವ್ರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಆ ಧರ್ಮಸ್ಥಳದ ಪೀಠಾಧಿಕಾರಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅಂದಾಗ ಮೈಯೆಲ್ಲ ಕಣ್ಣಿರಬೇಕಾಗಿದ್ದು ಜನ. ಇಲ್ಲಾಂದ್ರೆ ಇಂಥ ದೊಡ್ಡ ಒಂದು ಐರಾವತವನ್ನು ಎದುರು ಹಾಕ್ಕೊಂಡು ಅಲ್ಲಿ ಅದು ಮತ್ತು ಏನಪ್ಪ ಅಂದ್ರೆ ಬೆಳ್ತಂಗಳಲ್ಲಿ ಅವ್ರು ಎದುರು ನಿಲ್ಲುವಂಥದ್ದು ದುಸ್ಸಾಹಸ ಮಾಡುವಂಥದ್ದು ಸಾಧ್ಯತೆ ಅಂತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಆರೋಪಗಳಿದ್ದಾವೆ. ಅವ್ರು ಎದುರು ನಿಂತಂಥವ್ರು, ಭೂಮಿ ಕೊಡೋದಿಲ್ಲ ಅಂದಂಥವ್ರು, ಅವರ ಮಕ್ಕಳ ಜೊತೆಗೆ ಯಾರೂ ಇಲ್ಲಂದಂಥವ್ರು, ಅಥವಾ ಇವರ ಅಧಿಕಾರವನ್ನು ತಿರಸ್ಕರಿಸಿದಂಥವ್ರಿಗೆ ಸಾವನ್ನು ತೋರಿಸಿದಂಥವು ಘಟನೆಗಳಾಗಿದ್ದಾವೆ. ವೇದವಲ್ಲಿ ಹೆಸರು ಪ್ರಿನ್ಸಿಪಾಲ್ ಸೀಟ್ಗೆ ಅದು ಪ್ರಿನ್ಸಿಪಾಲ್ ಗಿರಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಬಿಡಲಿಲ್ಲ, ಅವಳು ಕೋರ್ಟ್ ಮ್ಯಾಟರ್ ಅನ್ನೋ ಕಾರಣಕ್ಕಾಗಿ ಕೊನೆಯಾಗಿ ಹೋಗ್ತಾ ಅನ್ನುವಂಥದ್ದು ಏನೋ ಆರೋಪಗಳಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥವೆಲ್ಲ ಆಗು ಮುಂದೆ ನಡೆದ ಮುಂದೆ ನಮ್ಮ ಈ ತಿಮ್ರೋಡಿಯವರು ಆದ ಭಾಳ ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗಿತ್ತು. ಅದಕ್ಕಾಗಿ ಆ ಎಲ್ಲ ನೆಲಗಟ್ಟಿನಲ್ಲೇ ಇವತ್ತು ಆ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಇಲ್ಲೇನದ ನಾವು ಯಾರೂ ಮಾಡಿಸ್ತಾ ಇಲ್ಲ, ನಡೆದ ಸತ್ಯ ಘಟನೆ ಅನ್ನೋದಕ್ಕೆ ಸಾಕ್ಷಿಗಳನ್ನ ಒದಗಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಸಾಕ್ಷಿದಾರ ಯಾವಾಗ ಹೊರಡ್ತಾನೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಮತ್ತು ಸಹಜನೂ ಅದ
ಆ ವ್ಯಕ್ತಿ ಯಾರಂತ ಗೊತ್ತಾದರೆ ಅವನನ್ನು ಪರ್ಚೇಸ್ ಮಾಡುವಂಥದ್ದು ಅಥವಾ ಅವನಿಗೆಲ್ಲೋ ಅಂಜಿಕೆ ಹಾಕುವಂಥದ್ದು ಎಲ್ಲ ಸಾಧ್ಯಗಳು ಇರ್ತಾವೆ. ಈ ಒಂದು ವಿಷಯ ನಿಮ್ಗೆ ಹೇಳೋದಪ್ಪ ಅಂತಂದ್ರೆ, ನಾವು ಮಾತಾಡುವವರೆಗೆ ಆ ಮಾತು ನಮ್ಮೊಳಗೆ ನಮ್ಮದು. ನಾವು ಒಂದು ವೇಳೆ ಮಾತಾಡಿದಂಥ ಹೊರಗೆ ಬಂತದಲ್ಲ ನಮ್ಮದಲ್ಲ, ಸಾರ್ವಜನಿಕರು. ಹಾಗೆ ಇವನು ನಾಳೆನೋ ಈಗ ಎಸ್ ಅಂದ್ರೆ ನಾಳೆ ನೋ ಅಂದರೆ ಏನಪ್ಪ ಅನ್ನುವಂಥ ಭಯ ಇರ್ಬೋದು, ಅಥವಾ ಎಚ್ಚರಿಕೆ ಇರ್ಬೋದು. ಆ ಎಲ್ಲ ಕಾರಣಕ್ಕಾಗಿ ತಿಮ್ರೋಡಿ ಮತ್ತು ಮಟ್ಟಣ್ಣವರು ಮತ್ತು ಇನ್ನುಳಿದವರು ಬುದ್ಧಿವಂತ ವರ್ಗದವರು ಇದು ಮಾಡಿದ್ದೇನೆ ಸುಳ್ಳಲ್ಲ. ಆದರೆ ಅವರು ಇಷ್ಟು ಈ ಸೌಜನ್ಯ ವಿಷಯದಲ್ಲಿ, ಸೌಜನ್ಯ ಕೇಸಲ್ಲಿ ಇಷ್ಟು ಕಾಳಜಿ ತೊಗೊಂಡು ಮಾಡೋದಕ್ಕೆ ಮುಖ್ಯ ಕಾರಣ ಇಷ್ಟ. ಅವ್ರನ್ನ ಏನೋ ಒಂದು ರಾಜಕೀಯ ಹೇತು ಇರಬೇಕಿಲ್ಲ ಅಂತಲ್ಲ. ಯಾಕಂತಂದ್ರೆ ಇಷ್ಟು ದೀರ್ಘದವರೆಗೆ 13 ವರ್ಷಗಳವರೆಗೆ ಅದರಲ್ಲೂ ತಮ್ಮ ಒಂದು ಬುದ್ಧಿವಂತಿಕೆಯನ್ನು ತಮ್ಮ ಇಡೀ ಏನಪ್ಪ ಅಂತಂದ್ರೆ ಒಂದು ರೀತಿ ಸಂಪತ್ತನ್ನು ಸಹಿತ ಹೆಚ್ಚಿದಂಗೆ ಆಗ್ತದೆ ಇಲ್ಲಿ ವ್ಯವಹಾರಕ್ಕೆ. ಅದನ್ನೆಲ್ಲ ಇಟ್ಕೊಂಡು ಈ ಒಂದು ಬಲಿಷ್ಠ ಈ ಕುಟುಂಬದ ಎದುರು ನಿಲ್ಲುವಂಥ ಸಾಹಸ ಇವರು ಮಾಡಿದಾರಪ್ಪ ಅಂದರೆ ಇವರು ಅಷ್ಟ ಪ್ರಮಾಣದಲ್ಲಿ ಬುದ್ಧಿವಂತರಿದ್ದಾರೆ ಅನ್ನೋದು ಈ ವಿಡಿಯೋ ತೋರಿಸುವಂಥದ್ದು ಅಂತ. ಅಂದರೆ ಈ ವಿಡಿಯೋ ತುಂಬ ಎಲ್ಲ ಚಿನ್ನಯ್ಯ ಬರೋದಕ್ಕೆ ಯಾಕೆ ಬಂದೆ, ಏನು ಕಾರಣ, ಅಲ್ಲಿ ನಡೆದು ಏನಾಗಿದೆ ಘಟನೆಗಳು, ಮತ್ತು ಸ್ವತಃ ಅಲ್ಲಿ ಸೌಜನ್ಯಳ ಹೆಣವನ್ನು ಸಹಿತ ಅಲ್ಲಿ ಅವ ಹುಗಿದಿದ್ದಕ್ಕೋ ಅಥವಾ ಆ ಸೌಜನ್ಯ ಹೆಣ ಎತ್ತಿ ಹಾಕಿದ್ದಕ್ಕೋ ಏನೋ ಹೇಳ್ತಾ ಇದ್ದಾನೆ, ಮಾತುಗಳು ಮಾತಾಡ್ತಾ ಇದ್ದಾನೆ. ಆ ಮಾತುಗಳು ಗಮನಿಸಿದಾಗ ಅದ್ರ ಬಗ್ಗೆ ನಿಮ್ಗೆ ಸಾಕಷ್ಟು ಗೊತ್ತದಪ್ಪ, ಸೌಜನ್ಯ ಕೇಸಿನ ಬದಲಾಗಿರುವಂಥ ಮಾತುಗಳು ಸ್ಪಷ್ಟ ಆಗ್ತಾ ಹೋಗ್ತಾವೆ. ಇದರಿಂದಾಗಿನ ಸೌಜನ್ಯ ತಾಯಿ ಕುಸುಮಾವತಿಯವರು ಇಲ್ಲ ಇವನನ್ನು ಎನ್ಕ್ವೈರಿ ಮಾಡಲಿ ಸೌಜನ್ಯ ಒಂದು ವಿಷಯದಲ್ಲೇ, ಸೌಜನ್ಯಳ ಹತ್ಯೆ ವಿಷಯದಲ್ಲಿ ಇವನಿಗೂ ಮಾಹಿತಿ ಅದ ಆವತ್ತಿನಂತೇಳಿ ಆ ಸೌಜನ್ಯಳ ಮಾಹಿತಿಯನ್ನು ಮುಚ್ಚಾಗಿಸಲು ಇವ್ರನ್ನ ರೊಕ್ಕ ಕೊಟ್ಟದ್ದು 3 ಲಕ್ಷದಷ್ಟು ಅಮೌಂಟ್ ಹೇಳ್ತಾ ಇದ್ದಾರೆ ಅವರು. ಅದು ಕೊಟ್ಟು ಹೊರಗೆ ಹಾಕಿದ್ರು, ಹೋಗಂತ ಹೇಳಿದರು ಅಂಥೇಳಿ ಅನ್ನುವಂಥ ಮಾತನ್ನು ಅಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಿಂದಾಗಿ ಸಹಜವಾಗಿ ನಮಗೆ ಅನಿಸೋದು ಏನಪ್ಪ ಅಂತಂದ್ರೆ, ಇದ್ರ ಹಿಂದಿದ್ದಂಥವರು ಈ ಒಂದು ಪೀಠಾಧೀಶರು ಅನ್ನುವಂಥ ಸ್ಪಷ್ಟ ಆಗ್ತಾ ಹೋಗ್ತದೆ. ಅದಕ್ಕೆ ಸಾಕ್ಷಿಯನ್ನಾಗಿ ಇವರನ್ನ ಉಪಯೋಗ ಮಾಡ್ಕೊಂಡಂಥದ್ದು ಅಥವಾ ಶೂಟ್ ಮಾಡಿಕೊಂಡು ಈ ಇವತ್ತಿನ ಸಮಾಜ ಮುಂದೆ ಇರುವಂಥ ಕೆಲಸವನ್ನು ತಿಮ್ರೋಡಿಯವ್ರು ಮಾಡ್ತಾಯಿದ್ದಾರೆ. ಈಗಾಗಲೇ ತಿಮ್ರೋಡಿಯವ್ರ ಮೇಲೆ ಅವ್ರ ಮೇಲೆ FIR ಮಾಡಿದ್ದಾರೆ, ಈಗ ಮತ್ತೆ ಎನ್ಕ್ವೈರಿ ಕರಿತಾ ಇದ್ದಾರೆ, ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ SIT ಅವರು. ಈ ಎಲ್ಲ ನೆಲೆಯಲ್ಲಿ ನಾಳೆ ಯಾವ ರೂಪ ತೊಗೊಳ್ತದೆ ಗೊತ್ತಾಗದ ಪರಿಸ್ಥಿತಿ ಒಳಗೆ ಈ ಎಲ್ಲ ಎಚ್ಚರಿಕೆ ಕ್ರಮವನ್ನು ತೊಗೊಂಡು ಇವತ್ತು ಈ ವಿಡಿಯೋವನ್ನು ಇವತ್ತು ಸಾಮಾಜಿಕರಣಗೊಳಿಸಿದ್ದಾರೆ, ಸಮಾಜದಲ್ಲಿ ಬಿಟ್ಟಿದ್ದಾರೆ. ಈಗ ಚರ್ಚೆ ಸಾಕಷ್ಟು ನಡೀತಾ ಇದೆ ಈ ವಿಷಯದಲ್ಲ. ಹೌದಪ್ಪ ಇಷ್ಟೆಲ್ಲ ಮಾಡಿದಲ್ಲಪ್ಪ ಇವರು ಮಾತಾಡಿದ್ದಾರೆ, ನೀವು ಗೊತ್ತಿತ್ತು ಎಲ್ಲ ಅಂತ. ಇದು ತಿಮ್ರೋಡಿ ಸೃಷ್ಟಿಯಲ್ಲ, ತಿಮ್ರೋಡಿಗಿಂತ ಪೂರ್ವದಲ್ಲಿ ಇದ್ದಂಥವನವ, ಅಲ್ಲಿ ವರ್ಕ್ ಮಾಡಿದಂಥವ, ಸ್ವತಃ ಅದನ್ನೆಲ್ಲ ಮಾಡಿದಂಥವ, ಸ್ವತಃ ಹೆಣಗಳನ್ನು ಹೋಗಿತ್ತು ಒಂದೇ ಕಾಯಕ್ಕೆ ಮಾಡ್ತಾಯಿದ್ದ. ಅದು ಯಾವುದೇ ಧರ್ಮದ್ದು, ಯಾವ ಜಾತಿದು, ಏನು ಸಂಪ್ರದಾಯ ಏನು ಗೊತ್ತಿಲ್ಲ, ಒಯ್ದು ಅಲ್ಲಿ ತೆಗೆದು ಮತ್ತೆ ಮಾಡೋದು ಹೋಗೋದು ಬಂದು ಬಿಡುವಂಥ ಕೆಲಸವನ್ನು ಮಾಡ್ತಾಯಿದ್ದ ಇವ ಅನ್ನುವಂಥದ್ದು. ಹೀಗಾಗಿ ಇವಾಗೆಲ್ಲ ಮಾಹಿತಿ ಅದು ತಿಳಿಗ್ಯದ. ಇವು ಹೇಳಿದ್ದು ಈಗಾಗಲೇ ನಾನೆಲ್ಲ ಬೇರೆದವ್ರು ಮಾಡಿಸಿದ್ರು ಅಂತೇಳಿ ತನ್ನ ಮೇಲೆ ಬರೋದನ್ನು ಇವ್ರ ಮೇಲೆ ಮಾಪಿ ಸಾಕ್ಷಿ ಆಗುವಾಗ ಏನೋ ಪ್ರಯತ್ನ ಮಾಡ್ತಾ ಇದ್ದ. ಅದಕ್ಕೆ ಇವರು ಇವತ್ತು ಈ ವಿಡಿಯೋಗಳನ್ನು ಬಿಟ್ಟ ತಿಮ್ರೋಡಿಯವರು ನಾವು ಈ ಒಂದು ವಿಷಯದಲ್ಲೇ ಒತ್ತಾಯದಿಂದ ಹೇಳಿಸೋರಲ್ಲ, ದುಡ್ಡು ಕೊಟ್ಟವರಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅವರು ನಿಧಾನಕ್ಕೆ ಈ ಒಂದು ಅಪಾಯದಿಂದ, ಅದರಲ್ಲೂ ಈ ನಮ್ಮ ಈ ಚಿನ್ನಯ್ಯನ ಒಂದು ಹಾಕಿದಂಥ ಬಾಂಬ್ನಿಂದ ಉಳಿಯುವಂಥ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಸತ್ಯದ ಸಮೀಪ ಹೋಯ್ತಾ ಸೌಜನ್ಯಳ ಹತ್ಯೆಗೆ ಇವರೇ ಕಾರಣವನ್ನು ತೋರಿಸೋ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಈ ಚಿನ್ನಯ್ಯನ ವಿಡಿಯೋ, ಚಿನ್ನಯ್ಯ ಪ್ಲಸ್ ಅವರ ಹೆಂಡತಿ ಜೊತೆಗೆ ಚಿನ್ನಯ್ಯನ ಎದುರು ಮಾತಾಡುವಂಥ ನಮ್ಮ ತಿಮ್ರೋಡಿಯವರ ಈ ಒಂದು ವಿಡಿಯೋದಿಂದಾಗಿ ಇದೊಂದು ಹೊಸ ಸಂಚಲನ ಮೂಡಿಸಿ ಮತ್ತು SIT ಗೊಂದಲಕ್ಕೆ ಹಾಕ್ತಾಯಿದೆ. ಯಾಕಂದ್ರೆ ಕೆಲವೊಬ್ಬರಿಗೆ SIT ಮೇಲೆ ವಿಶ್ವಾಸ ಅದ, ಇನ್ನು ಕೆಲವೊಬ್ರಿಗೆ ವಿಶ್ವಾಸ ಇಲ್ಲ. ಇದು ಸರ್ಕಾರ ಮುಚ್ಚಾಗ ಕೆಲಸ ಮಾಡ್ತದೆ ಅಂತೇಳಿ ಕೆಲವೊಬ್ರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಜಯಂತ್ T ಅವರಾಗಿರ್ಬೋದು, ಅವ್ರ ಜೊತೆ ಇನ್ನೂ ಒಂದಿಷ್ಟು ಜನ ಬರ್ತಾರೆ, ಇಲ್ಲ SIT ಮೂಲಕ ಮುಚ್ಚಾಗೊಂದು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನೋ ಆರೋಪ ಬರೋ ಸಂದರ್ಭದಲ್ಲಿ ಇದು ಮತ್ತೊಂದು ಬಾಂಬ್ ಸಿಡಿಸಿ ಮತ್ತಷ್ಟು ಎನ್ಕ್ವೈರಿ ಮತ್ತು ಗೊಂದಲ ಇನ್ಕ್ವೈರಿ ಮಾಡುವಂಥ ಸ್ಥಿತಿಗೆ ತಿಮ್ರೋಡಿಯವರು ತಂದು ನಿಲ್ಲಿಸಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಏನೂ ಆಗಲಿ, ತಿಮ್ರೋಡಿ ಮತ್ತು ಮಟ್ಟಣ್ಣವರ ಸಾಹಸ ಮಾತ್ರ ಸೌಜನ್ಯ ಕೇಸ್ ಆಗಿರ್ಬೋದು ಇವತ್ತಿನ ಈ ಡೆವಲಪ್ಮೆಂಟ್ಗೆ ಮೂಲ ಕಾರಣ. ಜೊತೆಗೆ ಯೂಟ್ಯೂಬರ್ಗಳು ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ದೊಡ್ಡ ಮೀಡಿಯಾ ಮಾಡೋ ಕೆಲಸವನ್ನು ಇವತ್ತು ಯೂಟ್ಯೂಬರ್ಗಳು ಮಾಡಿದ್ದಾರೆ. ಇದು ಹೊಸ ಡೆವಲಪ್ಮೆಂಟು ಕರ್ನಾಟಕದಲ್ಲಿ ಆಯಿತು, ಈ ದೇಶದ ಪರಿಸ್ಥಿತಿಯಲ್ಲಿ ಆಯಿತು. ಇನ್ನು ಮುಂಬರುವ ದಿನಗಳಲ್ಲಿ ಯೂಟ್ಯೂಬರ್ಗಳು ಅಥವಾ ಸಣ್ಣ ಈ ನಮ್ಮ ಏನಪ್ಪ ಅಂತಂದ್ರೆ ಪತ್ರಕರ್ತರು ಚಿಕ್ಕಂದ್ರೂ ಸಹ ದೊಡ್ಡ ಬಾಂಬ್ ಹಾಕಿರ್ತಾರೆ ಅವರು. ಆ ಬಾಂಬ್ಗಳು ಈ ದೇಶದ ರಾಜಕೀಯಕ್ಕೆ ಹೊಸ ಒಂದು ಅರ್ಥ ಕೊಡ್ಬೋದು. ಸೋಷಿಯಲ್ ಮೀಡಿಯಾ ಅನೇಕ ಬದಲಾವಣೆ ಕಾರಣ ಆಗ್ಬೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಹಾಕ್ಬೋದು, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮನ್ ಸತ್ಯಕ್ಕಾಗಿರಲಿ. ವಂದನೆಗಳು.